ನಮಸ್ಕಾರ ಸ್ನೇಹಿತರೆ, 7 Hours ಪ್ರಾಪರ್ಟಿ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತಿದ್ದೀನಿ ಬನಶಂಕರಿ 6th ಸ್ಟೇಜು 10th ಬ್ಲಾಕು ನಿಯರ್ ಬೈ ಕೋಡಿಪಾಳ್ಯ ಮೇನ್ ರೋಡು ಹಾಗೆ ಕೆಂಗೇರಿ ಮೆಟ್ರೋ ಸ್ಟೇಷನ್ ಹತ್ರ ಇರ್ತಕ್ಕಂಥ ಒಂದು 20x30 ಡೂಪ್ಲೆಕ್ಸ್ ಮನೆ, 3 ರೂಮ್ ಇರುವಂಥ ಡೂಪ್ಲೆಕ್ಸ್ ಮನೆಯನ್ನು ತೋರಿಸೋದಕ್ಕೆ ಬಂದಿರ್ತೀನಿ ಸ್ನೇಹಿತರೆ. ಆ ಮನೆ ಇದಾಗಿರುತ್ತೆ, ನೋಡ್ತಾ ಇರ್ಬೋದು ನೀವು. ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ, ಮನೆಯ ಫ್ರಂಟ್ ಎಲಿವೇಶನ್ ಟಾಪ್ ಟು ಬಾಟಮ್ ಇದಾಗಿರುತ್ತೆ. ಹಾಗೆ ಮನೆ ಮುಂದೆಗಡೆ ವೈಡ್ ಆಗಿರೋ ಒಂದು 30 feet ಅಷ್ಟೇ ತಾರಲ್ಲಿ ಈ ರೀತಿ ಕಾಣಿಸುತ್ತೆ, ನೋಡ್ಬೋದು ಎರಡೂ ಕಡೆಯಿಂದ. ಇದು ಮನೆಯ ಮುಂದೆ ಇರುವಂಥ 30 feet ಟಾರ್ ರಸ್ತೆ ಇದಾಗಿರುತ್ತೆ. ಇದು 20x30 ಈಸ್ಟ್ ಫೇಸಿಂಗ್ ಇರ್ತಕ್ಕಂಥ ಮನೆಯ ಫ್ರಂಟ್ ಎಲಿವೇಶನ್ ಇದಾಗಿರುತ್ತೆ ಸ್ನೇಹಿತರೆ. ಮನೆ ಫ್ರಂಟ್ ಎಲಿವೇಶನ್ನು ಟಾಪ್ ಟು ಬಾಟಮು ಈ ರೀತಿ ಇದೆ. ಎಲ್ಲ ಗ್ರಾನೈಟಲ್ಲಿ. ಇಲ್ಲಿ ನೇಮ್ ಬೋರ್ಡ್ ಹಾಕೋದಕ್ಕೆ ಬನ್ನಿ ಸ್ನೇಹಿತರೆ, ಮನೆ ಪರಿಚಯ ಮಾಡಿಕೊಡ್ತೀನಿ. ಇಲ್ಲಿ ನೇಮ್ ಬೋರ್ಡ್ ಹಾಕೋದಕ್ಕೆ ಪ್ಲೇಸ್ ಬಿಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ನೇಮ್ ಬೋರ್ಡ್ ಹಾಕೋಬೋದು, ಮನೆ ನೇಮ್ ಬೋರ್ಡು. ಮತ್ತು ಗೇಟ್ ಅಂತ ಬಂದರೆ ನಿಮಗೆ MS ಹೈ ಗೇಜಲ್ಲಿ ಮೆಟಲಲ್ಲಿ ಮಾಡಿರ್ತಕ್ಕಂಥ ಹೈ ಗೇಜ್ ಗೇಟು ಇದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಪಾರ್ಕಿಂಗ್ ಏರಿಯಾದಲ್ಲಿ ಇಂದ ಶುರು ಮಾಡೋಣ. ಎಂಟ್ರಿ ಆಗ್ತಿದ್ದಂಗೆ ಮನೆಗೆ ಪಾರ್ಕಿಂಗ್ ಏರಿಯಾ ಬಂದು ಈ ರೀತಿ ವ್ಯೂ ಕಾಣಿಸುತ್ತೆ. ಮೇನ್ ಗೇಟಿಂದ ಆರಾಮಾಗಿ ಒಂದು 2 ಇನೋವಾ ಕಾರ್ಗಳು ಅಥವಾ XUV ಕಾರ್ಗಳನ್ನ ನಿಲ್ಲಿಸ್ಕೊಂಡು 2ರಿಂದ 3 ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಒಳಗಡೆ. ಎಂಟ್ರಿ ಆಗ್ತಾ ಇದ್ದಂಗೆ ಈ ರೀತಿ ಕಾಣಿಸುತ್ತೆ ಪಾರ್ಕಿಂಗ್ ಏರಿಯಾ. ಮತ್ತು ಬೋರ್ವೆಲ್ ಇದೆ, ಸ್ವಂತ ಬೋರ್ ಇದೆ. ಆರಾಮಾಗಿ 350 ಫೀಟ್ಗೆಲ್ಲ ನಿಮಗೆ ಒಳ್ಳೆ ನೀರು ಸಿಕ್ಕಿದೆ ಸ್ನೇಹಿತರೆ. ಅದಾದಮೇಲೆ 9,000 ಕೆಪಾಸಿಟಿ ಇರುವಂಥ 9,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಮೇನ್ ಗೇಟ್ ಪಕ್ಕದಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ನಿಮಗೆ MS ಗೇಟ್ ಇದರಿಂದ ಕವರ್ ಮಾಡಿದ್ದಾರೆ. ಏನಪ್ಪ ಅಂತಂದರೆ ಸಿಲಿಂಡರ್ ಪ್ರಾವಿಷನ್ ಪ್ರೊವೈಡ್ ಮಾಡೋದಕ್ಕೆ. ಸಿಲಿಂಡರ್ ಒಳಗಡೆ ಇಟ್ಕೊಂಡು ಕನೆಕ್ಷನ್ಗೆ ಇಲ್ಲಿ ಸೇಫ್ಟಿ ಮಾಡಿದ್ದಾರೆ ಸ್ನೇಹಿತರೆ, ಈ ರೀತಿ ಇದೆ. ಮತ್ತು ಸ್ಟೇರ್ ಕೇಸ್ ಪಕ್ಕದಲ್ಲೇ ನೋಡ್ತಾ ಇರ್ಬೋದು, ಅದು ನಿಮಗೆ ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಕೂಡ ಪ್ರೊವೈಡ್ ಈ ರೀತಿ ಮಾಡಿಕೊಟ್ಟಿದ್ದಾರೆ. ಮತ್ತು ನಿಮಗೆ ಫ್ಲೋರಿಂಗ್ ಅಂತ ಬಂದರೆ ಆ್ಯಂಟಿಸ್ಕಿಟ್ ಸ್ಟೈಲ್ನ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗಲ್ಲಿ ನಿಮಗೆ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೋಡಿ, ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ. ನೋಡಿ, ಈ ಕಡೆಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ, ಈ ರೀತಿ ಇದೆ. ಇವನ್ ಇಲ್ಲಿ ಪಾರ್ಕಿಂಗ್ ಏರಿಯಾದಲ್ಲಿ ಇನ್ನೊಂದು ಏನಪ್ಪ ಅಡ್ವಾಂಟೇಜ್ ಅಂತಂದರೆ, ಇಲ್ಲಿ ಏನು ಬೀಮ್ ಕಾಣಿಸ್ತಾ ಇದೆ ನಿಮಗೆ, ಒಂದೇ ಒಂದು ಕಾರಿದೆ ಸಾಕು ಅನ್ನೋದೇ ಆಯಿತು ಅಂದರೆ, ಆ ಬೀಮ್ ಏನು ಕಾಣಿಸ್ತಾ ಇದೆ ಆ ಬೀಮಿಂದ ಆ ಕಡೆಗೆ ಇನ್ನೂ ಒಂದು ಸರ್ವೆಂಟ್ ರೂಮ್ ಥರ ಮಾಡ್ಕೋಬೋದು ಸ್ನೇಹಿತರೆ. ಯಾಕೆ ಅಂತಂದರೆ, ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಕೆಲಸಕ್ಕೆ ಅಥವಾ ಸಪೋಸ್ ನಿಮ್ಮ ಸಪೋರ್ಟಿಗೆ ಏನಾದರೂ ಬೇಕು ಯಾರಾದರೂ ಅಂತಂದರೆ, ಇಲ್ಲಿ ಸರ್ವೆಂಟ್ ರೂಮನ್ನು ಕೂಡ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಅವರಿಗೆ ಕೊಡ್ಬೋದು ಅನ್ನೋದು ನನ್ನ ಅನಿಸಿಕೆ. ಇದು ಇಷ್ಟು ಪಾರ್ಕಿಂಗ್ ಏರಿಯಾದು ಇದಾಗಿರುತ್ತೆ. ಇವನ್ ಇನ್ನೊಂದು ಏನಪ್ಪ ಅಂತಂದರೆ, ಸ್ಟೇರ್ ಕೇಸ್ ಕೆಳಗಡೆ ನಿಮಗೆ ಸೋಲಾರ್ ಸಿಸ್ಟಮ್ಗೆ ಪಾಯಿಂಟ್ ಬಿಟ್ಟಿದ್ದಾರೆ. ವಿತ್ ಸ್ಟೋರೇಜ್ ಕೆಪಾಸಿಟಿನೂ ಇನ್ಕ್ರೀಸ್ ಮಾಡ್ಕೋಬೋದು. ನೀವು ಏನಾದರೂ ಸ್ಟೋರೇಜ್ ಕೆಪಾಸಿಟಿ ಇತ್ತು ಅಂತಂದರೆ ಇಲ್ಲಿ ಸ್ಟೋರ್ ಮಾಡ್ಕೋಬೋದು. ಜಾಗ ವೇಸ್ಟ್ ಮಾಡ್ತೀರಾ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇದು ಇಷ್ಟು ಪಾರ್ಕಿಂಗ್ ಏರಿಯಾದಾಗಿರುತ್ತೆ. ಇದು ಈ ರೀತಿ ವ್ಯೂ ಕಾಣಿಸುತ್ತೆ. ಹಾಗಾದರೆ ಬನ್ನಿ ಫಸ್ಟ್ ಫ್ಲೋರಿಗೆ ಹೋಗೋಣ ಸ್ನೇಹಿತರೆ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೋಡ್ತಾ ಇರ್ಬೋದು, ಸ್ಟೇರ್ ಕೇಸ್ ಬಂದು ನಿಮಗೆ ವೈಡಾಗಿ 3 feet ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. SS ಜಿಂದಾಲಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ವಿತ್ತು ವುಡನ್ ಅಟ್ಯಾಚ್ಮೆಂಟ್ ಇದೆ ಸ್ನೇಹಿತರೆ. ಮತ್ತು ವಾಲ್ ಕ್ಲೈಂಟ್ ಅಂತ ಬಂದರೆ ನಿಮಗೆ 3x4 ಬಟರ್ಫ್ಲೈ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಫ್ಲೋರಿಂಗ್ ಅಂತ ಬಂದರೆ ಫುಲ್ಲು ಗ್ರಾನೈಟಲ್ಲಿ ಮಾಡಿದ್ದಾರೆ ಸ್ನೇಹಿತರೆ. ಇದು
ಇದು ನಿಮಗೆ ಎಂಟ್ರಿ ಆಗ್ತಾ ಇದ್ದಂಗೆ ವ್ಯೂ ಈ ರೀತಿ ಕಾಣಿಸುತ್ತೆ ನೋಡ್ಬೋದು. ಮೇನ್ ಡೋರ್ಗೆ ಎಂಟ್ರಿ ಇದಾಗಿರುತ್ತೆ ಸ್ನೇಹಿತರೆ. ಮತ್ತು ಮೇಲೆ ಫಾಲ್ ಸೀಲಿಂಗು ಈ ರೀತಿ ಕಾಣಿಸುತ್ತೆ. ಫಾಲ್ ಸೀಲಿಂಗು ಮತ್ತು ವಾಲ್ ಪ್ಲೇಂಟು ಎರಡೂ ಈ ರೀತಿ ಕಾಣಿಸ್ತಾ ಇದೆ. ಬನ್ನಿ ನಾವಿವಾಗ ಮೇನ್ ಡೋರ್ ಹತ್ರ ಹೋಗೋಣ. ಮೇನ್ ಡೋರ್ ಫ್ರಂಟಲ್ಲಿ ನೋಡ್ತಾ ಇರ್ಬೋದು, ಇದೆಲ್ಲ ನಿಮಗೆ ಟಫ್ಲನ್ ಗ್ಲಾಸನ್ನು ಪ್ರೊವೈಡ್ ಮಾಡಿ ಸೇಫ್ಟಿಗೆ ಬಿಟ್ಟಿದ್ದಾರೆ. ಇದು ಟಫ್ಲನ್ ಗ್ಲಾಸ್ ಆಗಿರುತ್ತೆ. ಮತ್ತು ವಾಲ್ ಪ್ಲೇಂಟ್ ಎಲ್ಲ ನೋಡ್ತಾ ಇರ್ಬೋದು ನೋಡಿ. ಇದು ಮೇನ್ ಡೋರ್ ಆಗಿರುತ್ತೆ. ಈಸ್ಟ್ ಫೇಸಿಂಗು, ಈಸ್ಟ್ ಆ್ಯಂಡ್ ನಾರ್ತ್ ಕಾರ್ನರ್ ಫೇಸಿಂಗ್ ಆಗಿರುತ್ತೆ ಸ್ನೇಹಿತರೆ. ನೀವು ಮೇನ್ ಡೋರ್ ಏನು ನೋಡ್ತಾ ಇದ್ದೀರಾ, ಮೇನ್ ಡೋರ್ ಪೂರ್ತಿ ಬಂದು ನಿಮಗೆ ಬರ್ಮಾ ಟೀಕ್ ವುಡ್ ಆಗಿರುತ್ತೆ. ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ. ಮೇನ್ ಡೋರ್ ಪೂರ್ತಿ ನಿಮಗೆ ಬರ್ಮಾ ಟೀಕ್ ವುಡ್ ಆಗಿದೆ. ಮೇನ್ ಡೋರ್ ಅಂತೂ ಹೆವಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೊರಗಡೆ ನೋಡ್ಕೊಳ್ಳಿ, ತೋರಿಸ್ತೀನಿ ನಿಮಗೆ. ವಿಂಡೋ ಆಗಿರ್ಬೋದು, ಮೇನ್ ಡೋರ್ಸ್ ಆಗಿರ್ಬೋದು, ಎಲ್ಲ ವಾಸ್ಕಲ್ ಆಗಿರ್ಬೋದು ನಿಮಗೆ ಟೀಕ್ ವುಡ್ಡಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಬಟ್ ಮೇನ್ ಡೋರ್ ಮಾತ್ರ ಬರ್ಮಾ ಟೀಕ್ ವುಡ್ಡು ಮಾಡಿ ಕೊಟ್ಟಿದ್ದಾರೆ. ಇದು ಮೇನ್ ಡೋರ್ ಈ ರೀತಿಯಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಎಂಟ್ರಿ ಆಗೋಣ. ಮನೆ ಒಳಗಡೆ ಪ್ರವೇಶ ಮಾಡ್ತಾಯಿದ್ದೀವಿ. ಪ್ರವೇಶ ಮಾಡ್ತಿರ್ದಾದಂಗೆ ನೋಡ್ತಾ ಇರ್ಬೋದು, ಒಳಗಡೆ ಜಗಮಗಿಸ್ತಾ ಇದೆ ಲೈಟ್ಗಳೆಲ್ಲ. ಸ್ಟ್ರಿಪ್ ಲೈಟು ಕಲರು ಈ ರೀತಿ ವ್ಯೂ ಕಾಣಿಸುತ್ತೆ ಎಂಟ್ರಿ ಆದ ತಕ್ಷಣ. ಇದು ಮೇನ್ ಗೇಟು, ಮೇನ್ ಡೋರು ಹೆವಿ ಇದೆ ಸ್ನೇಹಿತರೆ, ತುಂಬ ದೊಡ್ಡದಿದೆ. ಇದು ಈ ರೀತಿ ಕಾಣಿಸುತ್ತೆ. ನಿಮಗೆ ಸ್ಟ್ರಿಪ್ ಲೈಟ್ ಏನು ಕಾಣಿಸ್ತಾ ಇದೆ, ಒಂದೊಳ್ಳೆ ಲುಕ್ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಮೇನ್ ಡೋರ್ ಆಪೋಸಿಟೇ ನಿಮಗೆ ಟಿ ವಿ ಕ್ಯಾಬಿನೆಟ್ ಪ್ರೊವೈಡ್ ಮಾಡಿದ್ದಾರೆ. ಇದು ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ ವಿತ್ ಸ್ಟೋರೇಜು. ಮತ್ತು ನೋಡ್ತಾ ಇರ್ಬೋದು, ನಿಮಗೆ ಟಿ ವಿ ಕ್ಯಾಬಿನೆಟ್ ಕಡೆಯಿಂದ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಸ್ಟ್ರಿಪ್ ಲೈಟ್ ನಾನೇ ಆಫ್ ಮಾಡಿದ್ದೀನಿ. ಅದ್ರ ಪಕ್ಕದಲ್ಲೇ ನಿಮಗೆ ಓಪನ್ ಕಿಚನ್ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ, ಎಲ್ಲ ಹ್ಯಾಂಡ್ಲೆಸ್ ಸಿಸ್ಟಮ್ ಇದೆ, ಸಾಫ್ಟ್ ಕ್ಲೋಸು. ಇದು ಎಲ್ ಶೇಪಲ್ಲಿ ಕೊಟ್ಟಿರ್ತಕ್ಕಂಥ ಸ್ಲ್ಯಾಬ್ ಇದಾಗಿರುತ್ತೆ. ಇದು ಓಪನ್ ಕಿಚನ್ನು. ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ ವೆಂಟಿಲೇಷನ್ಗೆ ಕಿಚನಲ್ಲಿ. ಮೇಲೆ ಸ್ಟೋರೇಜ್ ಕೆಪಾಸಿಟಿ ಈ ರೀತಿ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಕಿಚನ್ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ಈ ರೀತಿ ಇದೆ ಕಿಚನು. ನಿಮಗೆ ಕಿಚನ್ನಿಂದ ಹಾಲು ಕೂಡ ಈ ರೀತಿ ವ್ಯೂವಲ್ಲಿ ಕಾಣಿಸುತ್ತೆ. ಆಮೇಲೆ ಸೆಕೆಂಡ್ ಥಿಂಗ್ ಏನಪ್ಪ ಅಂತಂದರೆ, ಸ್ಟೇರ್ ಕೇಸ್ ಕೆಳಗಡೆನೂ ಕೂಡ ನಿಮಗೆ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸ್ಟೋರೇಜಿಗೆ ಜಾಗ ಮಾಡಿದ್ದಾರೆ. ಅದಾದಮೇಲೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದು ಪೂರ್ತಿ ನಿಮಗೆ ನೋಡ್ತಾ ಇದ್ದರೆ ಟಿ ವಿ ಕ್ಯಾಬಿನೆಟ್ ಅಂತಲೇ ಕಾಣಿಸುತ್ತೆ. ಎಲ್ಲೂ ನಿಮಗೆ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಆದರೆ ಇದರಲ್ಲಿ ಏನಪ್ಪ ಸಸ್ಪೆನ್ಸು ಅಂದರೆ, ಹಿಡನ್ನಲ್ಲಿ ಇರ್ತಕ್ಕಂಥ ಒಂದು ಕಾಮನ್ ವಾಶ್ರೂಮ್ ಇದಾಗಿರುತ್ತೆ. ಅಲ್ಲಿ ಏನು ಎದುರುಗಡೆ ಕಾಣಿಸ್ತಾ ಇದೆ, ಒಂದು ಸಿಂಕ್ ವಾಶ್ ಬೇಷನ್ ಕೊಡ್ತಾರೆ. ವಾಶ್ ಬೇಷನ್ ಬಿಟ್ಟಿರ್ತಕ್ಕಂಥ ಪ್ಲೇಸ್ ಇದು. ವಾಶ್ ಬೇಷನ್ ಪ್ರೊವೈಡ್ ಮಾಡಿಕೊಡ್ತಾರೆ. ಇದು ನಿಮಗೆ ಕಾಮನ್ ವಾಶ್ರೂಮ್ ಡೋರ್ ಆಗಿರುತ್ತೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ ಸ್ನೇಹಿತರೆ. ಮೆಟೀರಿಯಲ್ಸ್ ಕೆಲವೊಂದು ಪೇಂಟ್ ಮೆಟೀರಿಯಲ್ಸ್ ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ವೆಂಟಿಲೇಷನ್ ಕೂಡ ವಿಂಡೋ ಇದೆ. ಮತ್ತು ಎಕ್ಸಸ್ ಫ್ಯಾನ್ಗೆ ಪ್ಲೇಸ್ ಬಿಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮ್ ಆಗಿರುತ್ತೆ ನೋಡ್ಬೋದು. ಫಸ್ಟ್ ಫ್ಲೋರಲ್ಲಿ ಇನ್ನೊಂದು ಪೂಜಾ ರೂಮ್ ಕೊಟ್ಟಿದ್ದಾರೆ. ಬನ್ನಿ, ಇದು ಪೂಜಾ ರೂಮ್ ಆಗಿರುತ್ತೆ. ನಾನು ಆವಾಗಲೇ ಹೇಳಿದಾಗೆ ಪೂಜಾ ರೂಮು ಕೂಡ ದೊಡ್ಡದಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನಾನು ತುಂಬ ಚಿಕ್ಕದು ಅಂದ್ಕೊಂಡಿದ್ದೆ. ಆರಾಮಾಗಿ ಇಬ್ಬರು ಆರಾಮಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು, ನೋಡ್ಬೋದು. ಮತ್ತು ಬಾರ್ಡರ್ ಬಂದು ಗೋಲ್ಡನ್ ಕಲರಲ್ಲಿ ಕೊಟ್ಟಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣಿಸ್ತಾ ಇದೆ. ಮತ್ತು ಮೇಲ್ಗಡೆನೂ ನೋಡ್ಬೋದು, ಒಂದು ಪೀಸ್ ಆಫ್ ಮೈಂಡ್ ಅಂತಲೇ ಬರುತ್ತೆ. ದೇವ್ರ ಮನೆಯಲ್ಲಿ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಅಂತಲೇ ಬರುತ್ತೆ.
ಪೂಜೆ ಮಾಡ್ತಾಯಿದ್ದಾರೆ. ಆ ರೀತಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ನಾನು ಆವಾಗಲೇ ಹೇಳಿದೆ ನಿಮಗೆ ಏನಪ್ಪ ಅಂತಂದರೆ ಮೇನ್ ಡೋರು ಮತ್ತು ಪೂಜಾ ಡೋರು ಎರಡೂ ಕೂಡ ಬರ್ಮಾ ಟೀಕುಡಲ್ಲಿ ಮಾಡಿ ಕೊಟ್ಟಿರುವಂಥದ್ದು. ಎರಡು ಕೂಡ ಬರ್ಮಾ ಟೀಕುಡ್, ಮೇನ್ ಡೋರು ಮತ್ತು ಪೂಜಾ ಡೋರು. ನಿಮಗೆ ಗೊತ್ತಾಗುತ್ತೆ ವೇರಿಯೇಷನ್ ಹೇಗಿದೆ ಅಂತ. ಮತ್ತು ಪೂಜಾ ರೂಮ್ ಪಕ್ಕದಲ್ಲಿ ಕೆಲವೊಂದು ಪೂಜಾ ರೂಮ್ಗೆ ಸಂಬಂಧಪಟ್ಟಂಥ ಥಿಂಗ್ಸ್ಗಳು ಇಟ್ಕೊಳ್ಳೋದಕ್ಕೆ ಈ ರೀತಿ ಮಾಡಿ ಕೊಟ್ಟಿದ್ದಾರೆ. ಇದು ಫಸ್ಟ್ ಫ್ಲೋರು ಇದಾಗಿರುತ್ತೆ ಸ್ನೇಹಿತರೆ. ಬನ್ನಿ ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸೆಕೆಂಡ್ ಫ್ಲೋರ್ಗೆ ಹೋಗ್ಬೇಕಾದ್ರೂ ಅಷ್ಟೇ ತುಂಬ ವೈಡಾಗಿ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಸ್ಟೇರ್ ಕೇಸು. ಅದ್ರ ಜೊತೆಗೆ SS ಜಿಂದಾಲ್ ರೈಲಿಂಗ್ಸು. ನಿಮಗೆ ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಆಪೋಸಿಟ್ ಕಾಣಿಸ್ತಾ ಇದೆ ಸ್ಟಡಿ ಯೂನಿಟು ಅಥವಾ ವರ್ಕ್ ಮಾಡೋದಕ್ಕೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ಸೊ 2 in 1 ಆಗುತ್ತೆ. ಮತ್ತು ಮೇಲ್ಗಡೆನೂ ಸ್ಟೋರೇಜ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಸ್ಟಡಿ ಯೂನಿಟ್ ಇದಾಗಿರುತ್ತೆ ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಅಂತ ಬಂದರೆ ಒಂದು ಚಿಲ್ಡ್ರನ್ಸ್ ರೂಮು, ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಫಸ್ಟು ನಾವು ಚಿಲ್ಡ್ರನ್ಸ್ ರೂಮ್ಗೆ ಹೋಗೋಣ. ಇದು ಚಿಲ್ಡ್ರನ್ಸ್ ರೂಮ್ ಆಗಿದೆ. ಬನ್ನಿ, ಇದು ಚಿಲ್ಡ್ರನ್ಸ್ ರೂಮ್ ಸ್ನೇಹಿತರೆ. ನೋಡ್ತಾ ಇರ್ಬೋದು ಸೀಲಿಂಗ್ ಎಲ್ಲ ಈ ರೀತಿ ಇದೆ. ಮತ್ತು ವೆಂಟಿಲೇಷನ್ಗೆ ತುಂಬ ದೊಡ್ಡದಾಗಿ ವಿಂಡೋ ಬಿಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ನಿಮಗೆ TV ಕ್ಯಾಬಿನೆಟ್ ಕಾಣಿಸ್ತಾ ಇದೆ. ಸೊ ಇದು ನಿಮಗೆ ವಾರ್ಡ್ರೋಬ್ ಆಗಿದೆ. ವಾರ್ಡ್ರೋಬು ಇದು ಚಿಲ್ಡ್ರನ್ಸ್ ರೂಮು. ಅಟ್ಯಾಚ್ ವಾಶ್ರೂಮ್ ಇದೆ. ಇದು ಅಟ್ಯಾಚ್ ವಾಶ್ರೂಮ್ ಆಗಿರುತ್ತೆ ಸ್ನೇಹಿತರೆ. ತುಂಬ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಜಾಗ್ವಾರ್ ಬರುತ್ತೆ. ಸೊ ಚಿಲ್ಡ್ರನ್ಸ್ ರೂಮ್ ಆಪೋಸಿಟೇ ನಿಮಗೆ ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೋಡ್ತಾ ಇರ್ಬೋದು ಎದುರುಗಡೆನೇ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಮತ್ತು ವಾರ್ಡ್ರೋಬ್ ಆ ರೀತಿ ಇದೆ. ಇದು ವಾರ್ಡ್ರೋಬ್ ಆಗಿರುತ್ತೆ ಸ್ನೇಹಿತರೆ. ಇದು ಸೀಲಿಂಗ್ ಈ ರೀತಿ ಇದೆ, ಫಾಲ್ಸ್ ಸೀಲಿಂಗು ಡಿಸೈನು. ಇದು ಡ್ರೆಸ್ಸಿಂಗ್ ಮೇಕಪ್ ಟೇಬಲ್ ಆಗಿರುತ್ತೆ. ಸೊ ಇದು ಬಂದು ಅಟ್ಯಾಚ್ ವಾಶ್ರೂಮ್ ಇದೆ ಸ್ನೇಹಿತರೆ. ಇದು ಅಟ್ಯಾಚ್ ವಾಶ್ರೂಮು. ಇದು ಬಾಲ್ಕನಿ ಕೂಡ ಇದೆ ಸ್ನೇಹಿತರೆ. ಬನ್ನಿ ನೋಡೋಣ. ಇದರಲ್ಲಿ ಬಾಲ್ಕನಿ ಕೂಡ ಇದೆ. ಚಿಕ್ಕದಾಗಿ ಒಂದು ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಇದು ಬಾಲ್ಕನಿ ಆಗಿರುತ್ತೆ. ಬಾಲ್ಕನಿಗಳಿರ್ತಕ್ಕಂಥ ಸೀಲಿಂಗು, ಟಫ್ಲಾನ್ ಗ್ಲಾಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬಾಲ್ಕನಿಯಿಂದ ನೋಡೋದಾದರೆ ವ್ಯೂ ಈ ರೀತಿ ಕಾಣಿಸುತ್ತೆ. ಕೆಳಗಡೆಗೆ ಸುತ್ತಮುತ್ತ ನೋಡ್ಬೋದು. ಇದು ಬಾಲ್ಕನಿಯಿಂದ ವ್ಯೂ ಈ ರೀತಿ ಕಾಣಿಸುತ್ತೆ. ಇನ್ನೊಂದು ಚಿಲ್ಡ್ರನ್ಸ್ ರೂಮು ಎರಡು ಆಯಿತು. ಬನ್ನಿ ಥರ್ಡ್ ಫ್ಲೋರ್ಗೆ ಹೋಗೋಣ. ಥರ್ಡ್ ಫ್ಲೋರ್ಗೆ ಹೋಗ್ತಾ ಇರಬೇಕಾದ್ರೆ ಬೆಳಕು ತುಂಬ ಜಾಸ್ತಿ ಬರುತ್ತೆ. ಯಾಕೆ ಅಂತಂದರೆ ಮೇಲ್ಗಡೆ ನಿಮಗೆ ಟೆರೆಸಿಂದ ಈ ಥರ ಓಪನ್ ಸ್ಪೇಸಲ್ಲಿ ಗ್ಲಾಸನ್ನು ಪ್ರೊವೈಡ್ ಮಾಡಿ ಕವರ್ ಅಪ್ ಮಾಡಿರೋದ್ರಿಂದ ನಿಮಗೆ ತುಂಬ ಚೆನ್ನಾಗಿ ಬೆಳಕು ಕಾಣಿಸುತ್ತೆ ಸ್ನೇಹಿತರೆ. ಇದು ಥರ್ಡ್ ಫ್ಲೋರ್ ಆಗಿರುತ್ತೆ. ಥರ್ಡ್ ಫ್ಲೋರಲ್ಲಿ ಎಂಟ್ರಿ ಆಗ್ತಿದ್ದಂಗೆ ನಿಮಗೆ ಒಂದು ರೂಮು ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ, ನೋಡ್ಬೋದು. ಇದು ಒಂದು ರೂಮು ಇದು ತುಂಬ ದೊಡ್ಡದಿದೆ. ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ದೊಡ್ಡದಿದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ದೊಡ್ಡದಿದೆ ನೋಡಿ. ಇದು ಸೀಲಿಂಗ್ ಆಗಿದೆ. ಈ ಸೀಲಿಂಗ್ ಪ್ರೊವೈಡ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು.
ರೂಮ್ ತುಂಬ ದೊಡ್ಡದಿದೆ ಸ್ನೇಹಿತರೆ, 3rd ಫ್ಲೋರಲ್ಲಿ. ಇದು ವಾರ್ಡ್ರೋಬ್ ಆಗಿದೆ. ಈ ರೀತಿ ಪ್ರೊವೈಡ್ ಮಾಡಿದ್ದಾರೆ ವಾರ್ಡ್ರೋಬು. ಅದ್ರ ಪಕ್ಕದಲ್ಲಿ ವೆಂಟಿಲೇಷನ್ನು ಮತ್ತು ಟಿ ವಿ ಕ್ಯಾಬಿನೆಟ್ಟು ಮತ್ತು ಡ್ರೆಸ್ಸಿಂಗ್ ಮೇಕಪ್ ಟೇಬಲು. ಇದು ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ. ಅದರ ಪಕ್ಕದಲ್ಲಿ ನಿಮಗೆ ವಾಶ್ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಇದು ವಾಶ್ರೂಮ್ ಆಗಿರುತ್ತೆ. ಸ್ನೇಹಿತರೆ, 3rd ಫ್ಲೋರಲ್ಲೇ ನಿಮಗೆ ಟೆರೆಸ್ ಇದೆ, ಬನ್ನಿ ತೋರಿಸ್ತೀನಿ. ಇದು ಎಮ್ ಎಸ್ಸಿಂದ ನಿಮಗೆ ಗೇಟನ್ನು ಸೇಫ್ಟಿಗೆ ಎಂಟ್ರಿ ಆಗ್ತಿದ್ದಂಗೆ ಈ ರೀತಿ ಕಾಣಿಸುತ್ತೆ ಸ್ನೇಹಿತರೆ. ಇದು ಟೆರೆಸ್ ಆಗಿರುತ್ತೆ. ಟೆರೆಸಲ್ಲಿ ನಿಮಗೆ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ, ಸಿಟ್ಔಟ್ ಇದೆ, ನೋಡ್ತಾ ಇರ್ಬೋದು. ಇದು ಟೆರೆಸ್ ಇದಾಗಿರುತ್ತೆ. ಈವನ್ ಮೇಲ್ಗಡೆ ಹಂಚಿಗೆ ಈ ರೀತಿ ಮಾಡಿಕೊಟ್ಟಿದ್ದಾರೆ, ನೋಡ್ಬೋದು. ಈ ರೀತಿ ಹೆಂಚಾಕಿ ಮೇಲೆ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಮೇಲ್ಗಡೆ ಹೋಗಿ ನೋಡ್ಕೊಬರೋಣ. ಸ್ನೇಹಿತರೆ, ಇದು ಫುಲ್ಲು ಟಾಪಲ್ಲಿ ಈ ರೀತಿ ಇದೆ. 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕನ್ನು ಪ್ರೊವೈಡ್ ಮಾಡಿದ್ದಾರೆ. ಇದು ಟೆರೆಸ್ ಈ ರೀತಿ ಇದೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ಇದು ಕೆಳಗಡೆ ಟೆರೆಸ್ನ ಹೆಂಚು ಡಿಸೈನು. ಸುತ್ತಮುತ್ತ ನೋಡ್ತಾ ಇರ್ಬೋದು, ಎಲ್ಲ ಡೆವಲಪ್ ಆಗಿದೆ. ಆ್ಯಕ್ಚುಲಿ ಡೆವಲಪಿಂಗ್ ಏರಿಯಾ, ಇದು ಡೆವಲಪಿಂಗ್ ಏರಿಯಾ ಸ್ನೇಹಿತರೆ. ನಾನು ಎಂಟ್ರಿ ಆಗ್ತಿದ್ದಂಗೆ ಅಲ್ಲಿ 2 ಜಿಂಕೆಗಳು ಬಂತು ಸ್ನೇಹಿತರೆ. ಜಿಂಕೆಗಳು, ನವಿಲುಗಳು ಎಲ್ಲ ಇದೆ ಇಲ್ಲಿ. ತುಂಬ ವೆದರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಿಮಗೆ ಜಸ್ಟ್ ಪಾಸ್ ಆಗಿದೆ ಅಂದ್ಕೊತೀನಿ. ಇಲ್ಲ ನಾನು ತೋರಿಸ್ತಾ ಇದೆ ಜಿಂಕೆಗಳನ್ನೂ ಕೂಡ. ಜಿಂಕೆಗಳು ಪಾಸ್ ಆಗಿದೆ. ಸ್ನೇಹಿತರೆ, ಇದು ನಿಮಗೆ 20/30 ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಈಸ್ಟ್ ಫೇಸು ಮೇನ್ ಗೇಟ್ ಬರುತ್ತೆ, ಈಸ್ಟ್ ಫೇಸು ಮೇನ್ ಡೋರ್ ಬರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಆರಾಮಾಗಿ 2 ಕಾರ್ ನಿಲ್ಲಿಸ್ಕೊಂಡು 3ರಿಂದ 4 ಟೂ ವೀಲರ್ನ ಪಾರ್ಕ್ ಮಾಡ್ಕೋಬೋದು. 350ಕ್ಕೆಲ್ಲ ನಿಮ್ಗೆ ಒಳ್ಳೆ ನೀರು ಸಿಕ್ಕಿದೆ. 9000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆ ಎಲ್ಲ ರೂಮಲ್ಲೂ ಸೋಲಾರ್ ಲೈನನ್ನು ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ವಾಶ್ರೂಮಲ್ಲೂ ನಿಮಗೆ ಸೋಲಾರ್ ಲೈನನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೆ AC ಲೈನ್ ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇದು ಈ ಮನೆಯ ಮಾಹಿತಿ ಆಗಿರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಮೇನ್ ಡೋರು ಮತ್ತು ದೇವ್ರ ಮನೆ ಡೋರ್ ಬಂದು ಎರಡೂ ನಿಮಗೆ ಬರ್ಮಾ ಟೀ ಕುಡ್ ಆಗಿರುತ್ತೆ. ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಟೀ ಕುಡ್ಡಲ್ಲಿ ಮಾತ್ರ ಮಾಡಿರ್ತಾರೆ. ವಾಸ್ಕಾಲ್ ಆಗಿರ್ಬೋದು, ವಿಂಡೋಸ್ ಆಗಿರ್ಬೋದು, ಕಿಚನ್ದಾಗಿರ್ಬೋದು, ಇದೆಲ್ಲ ನಿಮಗೆ ಟೀ ಕುಡ್ಡಲ್ಲಿ ಮಾಡಿರ್ತಾರೆ. ಅದೇ ನಿಮಗೆ ಬಾತ್ರೂಮ್ ಡೋರ್ಸು, ರೂಮ್ ಡೋರ್ಸು ಇದೆಲ್ಲ ನಿಮಗೆ ವೆನಿಯರ್ ಡೋರ್ ಆಗುತ್ತೆ. ವಿತ್ ಬಾಲ್ಕನಿ ಡೋರು ಕೂಡ ನಿಮಗೆ ವೆನಿಯರ್ ಡೋರ್ ಆಗಿರುತ್ತೆ. ಹಾಗೆ ಬಂತು ಅಂತಂದರೆ ನಿಮಗೆ ಇದರಲ್ಲಿ ಈ ಬಿಲ್ಡಿಂಗಲ್ಲಿ ನಿಮಗೆ ಬೇರೆ ಏನು ಪೆಂಡಿಂಗ್ ವರ್ಕ್ ಇದೆ ಅಂತಂದರೆ, ನಿಮಗೆ 1 ಕೋಟ್ ಪೇಂಟ್ ಪೆಂಡಿಂಗ್ ಇದೆ, ಮತ್ತು ವುಡ್ ಪಾಲಿಶ್ ಪೆಂಡಿಂಗ್ ಇದೆ. ಅದ್ರ ಜೊತೆಗೆ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ ಸ್ನೇಹಿತರೆ. ಫಿಟ್ಟಿಂಗ್ಸ್ ಬಂದು ಬೇಸಿಕಲಿ ಜಾಗ್ವಾರ್ ಫಿಟ್ಟಿಂಗ್ಸ್ ಅಂತೂ ಕಂಪಲ್ಸರಿ ಇರುತ್ತೆ. ಸೊ ಇದಿಷ್ಟು ಈ ಮನೆಯ ಮಾಹಿತಿ ಆಗಿರುತ್ತೆ. ಇಲ್ಲಿ ಓನರು ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 1,25,00,000 ಆಗಿರುತ್ತೆ ಸ್ನೇಹಿತರೆ. ಸ್ಲೈಟ್ಲಿ ನೆಗೋಷಿಯಬಲ್ಲು. ಈ ಒಂದು ಬಜೆಟಲ್ಲಿ ಯಾರು ಮನೇನ ನೋಡ್ತಾ ಇರ್ತೀರ ಅವರಿಗೆ ಒಂದೊಳ್ಳೆ ಮನೆ ಇದಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಷನ್ಸ್ಗೆ ಅಥವಾ ಯಾರೆಲ್ಲ ಮನೆ ನೋಡ್ತಾ ಇದ್ದರೆ ಅವ್ರಿಗೆಲ್ಲ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ಸೊ ಇನ್ನೂ ಹೆಚ್ಚೆಚ್ಚು ಪ್ರೋತ್ಸಾಹಿಸಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ನಾನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.